ಹಾಯ್ ಜ್ಞಾನ. ಹಾಯ್ ಅನುಶ್ರೀ ಅಕ್ಕ. ನೋ 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 ನೋ, ನಾನು ಅನುಶ್ರೀ ಅಕ್ಕ ಅಲ್ಲ, ಆಟೋ ರಾಣಿ. ನೀನ್ ಸ್ಕೂಲ್ಗೆ ನಾನೇ ನನ್ನ ಆಟೋದಲ್ಲಿ ಡ್ರಾಪ್ ಮಾಡ್ತಿದ್ನಲ್ಲ, ನೀನೇ ನನ್ ಮುಂದೆ ಹಿಂಗ್ ಕುತ್ಕೊಂಡಿದ್ಯಲ್ಲ ಆಟೋ ಓಡಿಸ್ಬೇಕಾರೆ. ನೆನಪೈತ ನಿನ್ಗೆ ಆಟೋಲಿ ಬಂದಿದ್ ನನ್ ಜೊತೆ ಸ್ಕೂಲಲ್ಲಿ ಡ್ರಾಪ್ ಅನ್ನ ತಗೊಂಡಿದ್ದು? ಹೂವನ್ನೇ. ಹ್ಞೂ ಅಕ್ಕ. ಕರೆಕ್ಟ್. ಇವತ್ತು ನೀನ್ ಯಾರಾಗ್ ಬಂದಿದ್ಯಾ? ಅಂಬರೀಷ್ ಅಂಕಲ್. ಈ ಹಾಡು ಮ್ಯೂಸಿಕ್ ಮಾಡಿರೋದು ಯಾರು ಗೊತ್ತಾ? ಮಹಾಗುರುಗಳು. ವಾವ್, ಮಹಾಗುರುಗಳು. ಮಹಾಗುರುಗಳು ಏನಾಗ್ಬೇಕು ನಿನಗೆ? ಫ್ರೆಂಡ್. ಓ, ಸೋ ಈ ಹಾಡು ಮಾಡಿದಕ್ಕೆ ಮಹಾಗುರುಗಳೇ ಥ್ಯಾಂಕ್ ಯು ಅಂತ ಹೇಳು. ಮಹಾಗುರುಗಳೇ ಥ್ಯಾಂಕ್ ಯು. ಅಯ್ಯೋ, ನಾನು ನಿನ್ನ ತಂದೆ ತಾಯಿಗೆ ಇಂಥ ಶ್ರುತಿಬದ್ಧ ಮಗುವನ್ನ ಎತ್ತಿದ್ದೀರಲ್ಲ, ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಕಂದ. ಅವಳು ಏನ್ರಿ ಅವಳು, ನಾವು ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀವಿ, ಒಂದು ದಿವಸ ಒಂದು ಅಪಸ್ವರ ಆಡಿಲ್ಲ, ಒಂದು ದಿವಸ ಒಂದು ಲಿರಿಕ್ಕನ್ನು ಮರ್ತಿಲ್ಲ ಅವಳು, ಒಂದು ದಿವಸ ಅವಳು ತಾಳ ತಪ್ಪಿಲ್ಲ, ಒಂದು ದಿವಸ ತಾಳ ತಪ್ಪಿಲ್ಲ ಅವಳು, ಅಲ್ವಾ? ಏನದು ಗಿಫ್ಟು. ಈಗ ಹಾಡು ಯಾವ್ದು ಹಾಡಿದ್ದು? ಕುಚಿಕ್ಕು ಕುಚಿಕ್ಕು. ಕುಚಿಕು ಕೋಚಿ ಬುಚ್ಚಿ. ಹೆಂಗೆ ಸರ್ ಅದು ಮಾತಾಡಿ? ಅಚ್ಚು ಕುಚ್ಚು ಬುಚ್ಚು. ಫ್ರೆಂಡ್ಶಿಪ್ ಆ್ಯಂಥಮ್ ಅಂದರೆ ಖಂಡಿತವಾಗ್ಲೂ ಕನ್ನಡದಲ್ಲಿ ಇದೊಂದೇ ಸಾಂಗು. ಮಹಾಗುರುಗಳು ಬರೆದು ಕಂಪೋಸ್ ಮಾಡಿರೋ ಒಂದೊಂದು ಲೈನು ಈ ಜಗತ್ತಲ್ಲಿ ಫ್ರೆಂಡ್ಶಿಪ್ ಇರೋವರೆಗೂ ಈ ಸಾಂಗ್ ಹಾಗೆ ಇರುತ್ತೆ ಮೇಡಮ್. ವಾಟ್ ಅ ಸಾಂಗ್. ಆ್ಯಂಡ್ ಈ ಮಗು ಆಡಬೇಕಾದ್ರೆ ಅದು ಇನ್ನೂ 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 ಕ್ಯೂಟ್ ಆಗೋಯ್ತು. ಸೂಪರ್ ಮಗನೆ. ಓ ಮೆಮ್ಮೆ, ನಾನು ಅಂಬರೀಷ್ ಅಂಕಲ್ದು ಒಂದು ಡೈಲಾಗ್ ಹೇಳ. ಓ ಇದೆಲ್ಲ ಪ್ರಿಪೇರ್ ಆಗ್ಬಿಟ್ಟಿದ್ಯಾ ನೀನು? ಹೇಳೋ. ಅಂಬರೀಷ್ ಅಂಕಲ್ ಹೆಂಗ್ ನಡ್ಕೊಂಡ್ ಬರ್ತಾರೆ? ಮೇರೆ ಸಪ್ಪನು ಕಿರಾಣಿ ಕಬ್ಬು ಆಗಿತ್ತು. ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಯಾಕೋ ನಮ್ಮ ಅಪ್ಪಂಗೆ ಹೇಳ? ನೀನ್ ಭಯ ಪಡ್ಬೇಕು, ಬೇಡ ಬೇಡ ಅಂತ. ಬೇಡ ಬೇಡ. ಈ ತರ ಯಾರಾದ್ರೂ ಬಂದು ನನಗೆ ಹಾಡು ಹೇಳಿದ್ರೆ ಓಕೆ ಅಂತ ಹೇಳ್ಬಿಡ್ತೀನಿ. ನಿನ್ಗೆ ಈಗ ದೊಡ್ಡ ಕುಚಿಕು ಸರ್ಪ್ರೈಸ್ ಇದೆ, ನಾನು ಹೇಳ. ಈಗ ಕುಚಿಕು ಸರ್ಪ್ರೈಸ್ ತನ್ನಿ. ಅಯ್ಯೋ, ತ್ರೀ ಟೂ ಒನ್. ಸರ್ಪ್ರೈಸ್ ಆಗಿ ಈ ತರ ಆ ಥರ ಇನ್ನೊಂದ್ಸಲಿ ಹಾಯ್ ಹೇಳಿ. ಏನು ಇವರೆಲ್ಲ ನಿನ್ ಕುಚಿಕ್ಕುಗಳ? ಓ, ಪರಿಚಯ ಮಾಡಿಸ್ಕೊಡು ನಮ್ಗೆ. ಇದು ಯಾಳು ಬೇಬಿ? ಇದು ಮೋನಿಶಾ. ಮೋನಿಶಾ, ಹಾಯ್. ಓಕೆ, ಅವರು ಆದ್ಯ. ಆದ್ಯ, ಹಾಯ್. ಅವನ್ ಯಾರು? ಧ್ರುವ. ಧ್ರುವ, ಸೂಪರ್. ಪಗರು ಧ್ರುವ. ಆಮೇಲೆ ಅವನು ಏಕಾಂತ್. ಏಕಾಂತ್. ಏಕಾತನ ಹೇಳಿ. ಏಕಾಂತ್. ಏಕಾಂತ್, ಹಾಯ್ ಏಕಾಂತ್. ಹೌದು, ನಿಮ್ ಸ್ಕೂಲ್ ಹೆಸರೇನು ಅದನ್ನ ಹೇಳಿ ಎಲ್ರು. ಆಚಾರ್ಯ ವರ್ಲ್ಡ್ ಸ್ಕೂಲ್. ಈಗ ನಿಮ್ಮಲ್ಲಿ ತುಂಬಾ ತರಲೆ ಮಾಡೋರು ಯಾರು? ಜಾಸ್ತಿ ಆದ್ಯ. ಆದ್ಯ ತುಂಬಾ ತರಲೆ. ಏನಾಗ್ತಿದ್ಯಾ ನಿಮ್ಗೆ? ಆದ್ಯ ನೀನೇನ ತುಂಬಾ ತರಲೆ ಮಾಡೋದು? ಇಲ್ಲ, ಅವ್ರು ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ತಾರಾ? ನಮ್ಮ ಇಬ್ರಿಗಿಂತ ಧ್ಯಾನನೇ ತರಲೆ ಮಾಡೋದು. ಜ್ಞಾನ, ನೀನೇನ ತುಂಬಾ ತರಲೆ ಮಾಡೋದು? ಅಕ್ಕ ಇಲ್ಲ ಅಕ್ಕ, ನಾನು ಅವಳು ಕ್ಲಾಸಿಗೆ ಬಂದಿಲ್ಲ ಮೊನ್ನೆಯಿಂದ. ಅವ್ರು ಸುಳ್ಳು ಹೇಳ್ತಿದ್ದಾರೆ. ಯಾರು ನಿಜ ಹೇಳೋದು ನಿಮ್ಮಲ್ಲಿ ಇವಾಗ? ಅಕ್ಕ, ನಾನು ಏನ್ ಮಾಡ್ತೀನಿ ಅಂದ್ರೆ, ನಮ್ಮ ಮ್ಯಾಮ್ ಹೇಳ್ತಾರೆ ಸ್ಟಿಕ್ ತಗೋಬ ಹೋಗು ಅಂತಾರೆ. ನನಗೆ ಅದು ಗೊತ್ತಾಗಲ್ಲ. ಸ್ಟಿಕ್ ತಗೊಂಬರೋದು ನಿನಗೆ? ನಾನು ಕೋಲ್ ತಗೋ ಬರ್ತೀನಿ. ನಾನು ಏನು ಮಾಡಕ್ ಹೋಗ್ಲಿಲ್ಲ.
ನಿಮ್ ಮ್ಯಾಮು ನಿನಗ್ ಸ್ಟಿಕ್ ತಗೊಂಬ ಅಂತ ಹೇಳಿದಾಗ ನೀನ್ ಯಾಕೆ ಕೋಲ್ ತಗೊಂಬರ್ತೀಯಾ? ನೀನ್ ಸಿಕ್ಕೆ ತಗೋಬರಕ್ ಹೋಗ್ತೀನಿ ಕೋಲ್ ತಗೊಂಬರ್ತೀಯಾ? ಪಿಪಿ ಸರ್ ಏನ್ ಸರ್ ಇದು? ಏನ್ ಮಾಡೋಣ ಇದಕ್ಕೆ? ಏನಾದ್ರು ಪರಿಹಾರ ಇದ್ರೆ ಹೇಳಿ. ಇಲ್ಲ, ಇದಕ್ಕೆ ಒಂದು ಪರಿಹಾರ ಇದೆ. ಏನು ಇವ್ಳು ಸ್ವಲ್ಪ ಸ್ಟಿಕ್ ಹೊತ್ತಲ್ಲಿ ಆ ತಗೊಂಬರ್ತಾರೆ? ಟೀಚರ್ಸ್ ಕರೆಸಿ ಸ್ವಲ್ಪ ಮಾತಾಡೋಣ. ಹೌದು, ನನಗೆ ಗೊತ್ತಾಗ್ಬೇಕು ಅವ್ಳು ಸ್ಟಿಕ್ ಅಂತ ಹೇಳಿದಾಗ ಇವಳು ಯಾಕೆ ಕೋಲ್ ತಗೊಂಡ್ ಹೋಗ್ತಾಳೆ ಅಂತ ಹೇಳ್ಬಿಟ್ಟು. ಬಟ್ ನನಗೊಂದೇ ಒಂದು ಅನುಶ್ರೀ ಅವರೇ, 3 ಹುಡುಗಿರು ಅಲ್ಲಿಂದ ಮಾತಾಡ್ತಾವ್ರ. ಈ ಗಂಡು ಐಕ್ಳು ನೋಡಿ ನಂಗೆ ಬಹಳ ಬೇಜಾರಾಗ್ತೈತೆ. ಮಾತಾಡ್ರೋ. ಈ ತರ ಈ 3 ಹೆಣ್ಮಕ್ಳು ಇದ್ರೆ ಗಂಡ್ ಮಕ್ಳು ಹಿಂಗೆ ಸೈಲೆಂಟ್ ಸುಮ್ಮನೆ ಆಗ್ಬಿಡ್ತಾರೆ. ಪಿಕ ಪಿಕ ಅಂತ ನೋಡ್ತಾವ ಅವನು. ಸರ್ ಅಕ್ಕ ಇವರಿಬ್ರೆ ಹೇಳೋದ್ ಸುಳ್ಳು. ನಾನು ಏನಾದ್ರು ಮಾಡಿದ್ನ ಕ್ಲಾಸಿಗೆ ಹಿಂದಿ ಮ್ಯಾಮ್ ನಮ್ಮನ್ನ ಕೂಡಿಸ್ತಾರೆ. ಬೇಬಿ, ನೆಕ್ಸ್ಟ್ ಇಯರ್ ಇಂದ ನಿನಗೋಸ್ಕರ ಒಂದ್ ಸೀರಿಯಲ್, ಮೆಗಾ ಸೀರಿಯಲ್ ಮಾಡ್ತೀವಿ. ಹೇಳದಿನ್ನೇ ಹೇಳ್ತಾಳೆ ನೋಡಿ. ಮುಂದಿನ ಎಪಿಸೋಡ್ ಅಲ್ಲಿ ಈ ಸಮಸ್ಯೆ ಬಗ್ಗೆ ಹರಿಬೇಕು ಅಂದ್ರೆ VP ಸರ್ ಹೇಳ್ದಂಗೆ ನನಗೆ ಗೊತ್ತಿಲ್ಲ ಅಕ್ಕ. ಡೈಲಾಗ್ ಬಿಟ್ಟು ಬೇರೆ ಏನಾದ್ರು ಹೇಳು. ನನಗ್ ನಿಜವಾಗ್ಲೂ ಏನು ಗೊತ್ತಿಲ್ಲ. ನಾನು ಆಕ್ಟರ್ ಅಲ್ಲ, ನಾನು ಅಸಿಸ್ಟೆಂಟ್ ಅಲ್ಲ, ನನಗೇನು ಗೊತ್ತಿಲ್ಲ. ಹೇಳು ಅಕ್ಕ, ನನಗೆ ಗೊತ್ತಿಲ್ಲ. ನನಗ್ ಮರ್ತೋಗಿದೆ ಅಕ್ಕ. ಅಯ್ಯೋ, ನನಗೆ ಅದಕ್ಕಿಂತ ಮುಂಚೆ ಮರ್ತೋಯ್ತು ಜ್ಞಾನ. ನಾನು ಎಲ್ಲ ಮರ್ತೋಗಕ್ಕಿಂತ ಮುಂಚೆ ನಿಮ್ಮ ಟೀಚರ್ಸ್ನ ಕರೆಯೋಣ ಜ್ಞಾನ. ಟೀಚರ್ಸ್, ಈ ಸ್ಕೂಲಿನ ಟೀಚರ್ಸ್ನ ಕರೆಯೋಣವಾ? ಆಚಾರ್ಯ ವರ್ಲ್ಡ್ ಸ್ಕೂಲ್ ರಾಮನಗರದಿಂದ ಬರ್ತಾ ಇದ್ದಾರೆ ಪ್ರಿನ್ಸಿಪಲ್ ಕೀರ್ತಿ ಮೇಡಮ್, ಸೆಕ್ರೆಟರಿ ಕಲ್ಯಾಣ್ ಕುಮಾರಿ ಮೇಡಮ್, ಫೌಂಡರ್ ರವಿಕುಮಾರ್ ಸರ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಿಜ ಹೇಳ್ಬೇಕಂದ್ರೆ ಟೀಚರ್ಸು 2ನೇ ತಾಯಿ ಇದ್ದಂಗೆ. ಆ ಮಕ್ಕಳನ್ನ ತಾಳ್ಮೆಯಿಂದ ಪೋಷಿಸ್ತಾರೆ. ಬಟ್ ಮಹಾಗುರುಗಳೇ, ನಮ್ ಪುಟಾಣಿ ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಂದ್ರೆ, ಅವರು ಏನೇ ಶೂಟಿಂಗ್ ಇದ್ರು, ರಜಾ ಹಾಕಿದ್ರು ಸಹ ನೆಕ್ಸ್ಟ್ ಡೇ ಶಿ ವಿಲ್ ಬಿ ದ ಫಸ್ಟ್ ಒನ್ ಟು ಆಸ್ಕ್ ದ ಟೀಚರ್, ನಿನ್ನೆ ಏನ್ ಮಾಡಿದ್ರಿ, ನಾನು ನೋಟ್ಸ್ ಕಂಪ್ಲೀಟ್ ಮಾಡಬೇಕು, ನನಗೆ ಹೋಮ್ವರ್ಕ್ಸ್ ಕೊಡಿ. ನಾನು ನಿಮ್ಗಳಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ನಮ್ಮ ಪುಟಾಣಿಯಿಂದ ನಾವಿವತ್ತು ಈ ದೊಡ್ಡ ವೇದಿಕೆ ಮೇಲೆ ಬರೋ ಒಂದು ಚಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು ನಮ್ಮ ಟೀಚರ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ಆ್ಯಂಡ್ ಮೇಡಮ್, ನಿಮ್ಮ ಕಡೆಯಿಂದ ಒಂದೆರಡು ಮಾತು. ಮಹಾಗುರುಗಳಿಗೆ ನನ್ನ ನಮಸ್ಕಾರ. ಒಂದು ಸೆಕೆಂಡ್ ನಾನು ಅಪ್ಪು ಸರ್ನ ನೆಂದು ಈ ವೇದಿಕೆಯಲ್ಲಿ 2 ಮಾತಾಡ್ತೀನಿ. ಈ ಜ್ಞಾನ ಗಾನ ಸರಸ್ವತಿ ನಮ್ಮ ಸಂಸ್ಥೆಯಲ್ಲಿರೋದು ನಮ್ಮ ಭಾಗ್ಯ ಸರ್, ನಮ್ಮ ಭಾಗ್ಯ. ಆ ತಂದೆ ತಾಯಿಗೆ ಎಷ್ಟು ಪುಣ್ಯನೋ ಅದೇ ಪುಣ್ಯ ನಮಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ರಿಗೂ ನನ್ನ ಧನ್ಯವಾದ. ಮೇಡಮ್, ನನ್ನ ದೊಡ್ಡ ಫ್ಯಾನ್ ನಿಮ್ಮ ಆಂಕರಿಂಗಲ್ಲಿ. ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸ್ಸಿಂಗ್. ಥ್ಯಾಂಕ್ ಯು. ಸೊ ನಾನು ನನ್ನ ಎಲ್ಲ ಫ್ರೆಂಡ್ಸ್ಗೋಸ್ಕರ ಗಿಫ್ಟ್ ತಗೊಂಡ್ಬಂದಿದ್ದೀನಿ. ಕೊಡ್ಲಾ? ಸೂಪರ್ ಗಿಫ್ಟ್ ಅನ್ನಿ. Thank you, bye. Thank you, madam. Thank you. Sari ga ma pa pa sa sa pa pa. Sari ga ma pa